ಬೆಂಗಳೂರು ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆ 1 ಕೋಟಿ 1 ಲಕ್ಷ ದರೋಡೆ ಪ್ರಕರಣ ಕೇವಲ 15 ನಿಮಿಷದಲ್ಲಿ 8 ಆರೋಪಿಗಳ ಬಂಧನ. ಬೆಂಗಳೂರು ನಗರದ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಹುಳಿಮಾವು ಪೊಲೀಸ್ ಠಾಣಾ ಆವೃತ್ತಿಯಲ್ಲಿ ದಂಪತಿಗಳಿಬ್ಬರು ಹಣ ಇಟ್ಟುಕೊಂಡು ಬರುತ್ತಿರುವುದನ್ನ ಅರಿತು ಅವರು ಬೆನ್ನಟ್ಟಿದ ಆರೋಪಿಗಳು ಕಾರಿಗೆ ಹಿಂಬದಿಯಿಂದ ಗುದ್ದಿ ದಂಪತಿಗಳಿಗೆ ಹೆದರಿಸಿ ಬೆದರಿಸಿ 10 ಲಕ್ಷದ ಬೇಡಿಕೆ ಇಟ್ಟು ಒಪ್ಪದಿದ್ದಕ್ಕೆ ಅವರ ಬಳಿ ಇರುವ ಮೊಬೈಲ್, ವಾಹನ ಹಾಗೂ ಹಣವನ್ನ ದರೋಡೆ ಮಾಡಿರುತ್ತಾರೆ. ಈ ವಿಚಾರದ ಬಗ್ಗೆ ಬಾತ್ಮೀದಾರರಿಂದ ಖಚಿತ ಮಾಹಿತಿಯು ಪೊಲೀಸ್ ಇನ್ಸ್ಪೆಕ್ಟರ್ ಹುಳಿಮಾವುರವರಿಗೆ ಬಂದಿದ್ದು, ಅವರು ಘಟನಾ ಸ್ಥಳದ ಅನತಿ ದೂರದ ಡಿಎಲ್ಎಫ್ ವೃತ್ತದ ಬಳಿ ಬೆಂಗಳೂರು ನಗರಾದ್ಯಂತ ಪ್ರದೇಶ ಆಧಿಪತ್ಯ ಕಾರ್ಯಾಚರಣೆ ನಡೆಯುವ ವೇಳೆಯಾಗಿದ್ದರಿಂದ ತಕ್ಷಣ ಇತರ ಸಿಬ್ಬಂದಿಯವರೊಂದಿಗೆ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಕೇವಲ 15 ನಿಮಿಷಗಳಲ್ಲಿ ಸ್ಥಳಕ್ಕೆ ಧಾವಿಸಿ ಸ್ಥಳದಲ್ಲಿದ್ದ 8 ಆರೋಪಿಗಳನ್ನ ಹಾಗೂ ಆರೋಪಿಗಳು ದರೋಡೆ ಮಾಡಿದ್ದ 1 ಕೋಟಿ 1 ಲಕ್ಷ ಹಣವನ್ನ ಮತ್ತು ಕೃತ್ಯಕ್ಕೆ ಬಳಸಿದ್ದ ವಾಹನಗಳಾದ ಕಾರು ಮತ್ತು ಬೈಕ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ದಂಪತಿಗಳಿಬ್ಬರನ್ನು ಹಾಗೂ ಪಿರುದಾರರನ್ನ ರಕ್ಷಣೆ ಮಾಡಲಾಗಿರುತ್ತದೆ. ಈ ಬಗ್ಗೆ ಹುಳಿಮಾವು ಪ್ರಕರಣ ದಾಖಲಾಗಿದ್ದು ತನಿಖೆ ಪ್ರಗತಿಯಲ್ಲಿದೆ. ಈ ಯಶಸ್ವಿ ಕಾರ್ಯಾಚರಣೆಯನ್ನು ಬೆಂಗಳೂರು ನಗರ ಜಂಟಿ ಪೊಲೀಸ್ ಆಯುಕ್ತರಾದ ರಮೇಶ್ ಬಾನತ್ ಐಪಿಎಸ್ ರವರು ಹಾಗೂ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಎಂ ನಾರಾಯಣ ಐಪಿಎಸ್ ರವರ ಮಾರ್ಗದರ್ಶನದಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಎಸಿಪಿ ರವರಾದ ಕೆಎಂ ಸತೀಶ್ ರವರ ಉಸ್ತುವಾರಿಯಲ್ಲಿ ಹುಳಿಮಾವು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಬಿಜೆ ಕುಮಾರಸ್ವಾಮಿ ಹಾಗೂ ಇತರೆ ಅಧಿಕಾರಿ ಸಿಬ್ಬಂದಿಗಳ ತಂಡ ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಬಾರಕ್ ಜಿಕೆ ನ್ಯೂಸ್ ಕನ್ನಡ, ಬೆಂಗಳೂರು. ಸಿಟಿ ಡಿವಿಷನ್ ಹೊಸ ಡಿವಿಷನ್ ಕ್ರಿಯೇಟ್ ಆಗಿದೆ. ಅಲ್ಲಿ ಹುಳಿಮಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿನ್ನೆ ಒಂದು ಪ್ರಕರಣ ನಾವು ಡಿಟೆಕ್ಟ್ ಮಾಡಿದ್ದೀವಿ. ಇದು ಒಂದು ಇಮಿಡಿಯೇಟ್ ಆ್ಯಕ್ಷನ್ ನಮ್ಮ ಪೊಲೀಸ್ ಅವರು ಎಂಟೈರ್ ನಮ್ಮ ಹುಳಿಮಾವು ಪೊಲೀಸ್ ಸ್ಟಾಫ್, ಎಲೆಕ್ಟ್ರಾನಿಕ್ ಸಿಟಿ DCP ಮತ್ತು ಈಸ್ಟ್ ಜಾಯಿಂಟ್ ಕಮಿಷನರ್ ಎಲ್ಲ ಸೇರಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಇದರಲ್ಲಿ ಅಂದಾಜು 1 crore 1 lakh ಕ್ಯಾಶ್ ಒಂದು ಮಾಹಿತಿ ಬಂತು ನಮ್ಮ ಪೊಲೀಸ್ಗೆ. ಪೊಲೀಸ್ ಮಾಹಿತಿ ಅದಾದ ಮೇಲೆ ಅವರು ತಕ್ಷಣ ಇದನ್ನ 15 ನಿಮಿಷದಲ್ಲಿ ಆ ಗ್ಯಾಂಗ್ ಅವರು ಹಿಡಿದಿದ್ದಾರೆ. ಇದು ನಮ್ಮ ಪೊಲೀಸ್ದು ಅಲರ್ಟ್ನೆಸ್ ಅದು ಒಂದು ಎಕ್ಸಾಂಪಲ್ ಇದೆ. ಅದಕ್ಕೋಸ್ಕರ ನಾನು ಎಲ್ಲ ಟೀಮ್ಸ್ ಕೈಲಿ ಬಂದು ಕೇಳಿದೆ. ಯಾಕೆಂದರೆ ನಾವು ನಿಮಗೆ ನೋಡಿರ್ಬೋದು, ನೀವು ಸಿಟಿ ಪೊಲೀಸಲ್ಲಿ ನಾವು ಆಗಾಗ ಏರಿಯಾ ಡಾಮಿನೇಷನ್ ಮತ್ತು ನಾಕಬಂದಿದ್ದು ನಾವು ಕಾರ್ಯಕ್ರಮ ಮಾಡ್ತಾಯಿದ್ವಿ ಬೇರೆ ಬೇರೆ ಕಡೆ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ನಿನ್ನೆ ಕೂಡ ಒಂದು ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನಲ್ಲಿ ಕೂಡ ಬೇರೆ ಕಡೆ ಸಿಟಿಯಲ್ಲಿ ಯಾವ ರೀತಿ ಅದೇ ರೀತಿ ಅವ್ರದ್ದು ಕಾರ್ಯಾಚರಣೆ ಮಾಡಲಿಕ್ಕೆ ಸಿದ್ಧ ಆಗಿದ್ದರು. ಅದೇ ಟೈಮಲ್ಲಿ ಇದು ಮಾಹಿತಿ ಬಂತು, ಒಂದು ಕಿಡ್ನ್ಯಾಪಿಂಗ್ ಆಗಿದೆ. ಕಿಡ್ನ್ಯಾಪಿಂಗ್ ಜೊತೆಗೆ ಅವ್ರದ್ದು 1 crore ಜಾಸ್ತಿ ದುಡ್ಡಿದೆ. ಆ ದುಡ್ಡು ಕೂಡ ಜೊತೆಗೆ ಅವರು ಅಂದರೆ ಕಿಡ್ನ್ಯಾಪ್ ಆದವರು ದುಡ್ಡು ಮತ್ತು ಆ ಜನ ಇಬ್ಬರಿಗೆ ಕಿಡ್ನ್ಯಾಪ್ ಮಾಡಿದ್ರು ಅಂತ ಮಾಹಿತಿ ಬಂತು. ಇಮೇಲ್ ಅಂದರೆ ಒಂದು ಫಸ್ಟ್ ಹ್ಯಾಂಡ್ ಮಾಹಿತಿ ಏನಿತ್ತು ಅಷ್ಟೇ. ಅದರ ಮೇಲೆ ನಮ್ಮ ಹುಳಿಮಾವು ಪೊಲೀಸ್ ಸ್ಟೇಷನ್ದು ಆಫೀಸರ್ಸ್ ಮತ್ತು ಮೆನ್ ಅವ್ರ DCP ಮತ್ತು ಜಾಯಿಂಟ್ CP ಅವ್ರ ಸೂಪರ್ವಿಷನಲ್ಲಿ ತಕ್ಷಣ ಟೆಕ್ನಿಕಲ್ ಆದಾದಮೇಲೆ ಮತ್ತು ಬೇರೆ ಬೇರೆ ಮಾಹಿತಿ ಅದಾದಮೇಲೆ ಆ ಏರಿಯಾಗೆ ಕವರ್ ಮಾಡಿದರು. ಕವರ್ ಮಾಡಿ ಅಲ್ಲಿ 8 ಜನ ಆರೋಪಿಯವರು ಅವ್ರು ಹಿಡಿದಿದ್ರು. ಅದರಲ್ಲಿ ಕ್ಯಾಶ್ ಇಂಟ್ಯಾಕ್ಟ್ ಮತ್ತು ಗಾಡಿ ಒಂದು ಸೀಸ್ ಆಗಿದೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಎಲ್ಲ ಸಿಬ್ಬಂದಿಯವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಯಾಕೆಂದರೆ ಬೇರೆ ಬೇರೆ 4 ಪಾಯಿಂಟ್ಸ್ಗೆ ಅವರು ಡ್ಯೂಟಿಗೆ ಅವರು ಅಲರ್ಟ್ ಆಗಿ ನಮ್ಮದು ಒಂದು ಸ್ಕೇಲ್ ನಾವು ಮಾಡಿದ್ದೀವಿ. ಅಂಥ ಸ್ಕೇಲಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದರು ಅಲ್ಲಿ. ಸೊ ಎಲ್ಲರೂ ಕವರ್ ಮಾಡಿ 8 ಜನಕ್ಕೆ ಸ್ಪಾಟಿಂದಲೇ ಅಲ್ಲಿ ಅರೆಸ್ಟ್ ಮಾಡಿಸಿ ಟೋಟಲ್ ಇಂಟ್ಯಾಕ್ಟ್ ರಿಕವರಿ ಆಗಿದೆ ಮತ್ತು ಯಾರಿಗೇನೂ ಹಾನಿ ಆಗಿಲ್ಲ. ಇದು ಇಲ್ಲಿವರೆಗೆ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಪ್ರಕಾರ ಒಂದು ಪ್ರಾಪರ್ಟಿ ಸೇಲ್ ಆಗಿತ್ತು ಮೊನ್ನೆ. ಅದರಲ್ಲಿ ಕೆಲವು ಕ್ಯಾಶ್ ಪೋರ್ಷನ್ ತಗೊಂಡು ಅದು ನಿನ್ನೆ ಅದರದ್ದೇ ಒಂದು ವ್ಯಾಲ್ಯೂದು ಯಾರು ಕಂಪ್ಲೇನೆಂಟ್ ಇದ್ದಾರಲ್ಲ ಅವ್ರು ತಗೊಳ್ಳಿಕ್ಕೆ ಬಂದಿದ್ರು. ಸೊ
ಅವ್ರಿಗೆ ಕೂಡ ನಾವು ಸೇಫಾಗಿ ನಾವು ರೆಸ್ಕ್ಯೂ ಮಾಡಿದ್ದೀವಿ. ನಮ್ಮ ಪೊಲೀಸವರು ಅವ್ರಿಗೆ ಯಾವುದೂ ಸಮಸ್ಯೆ ಆಗಿಲ್ಲ. ಸಣ್ಣ ಪುಟ್ಟ ಅವ್ರಿಗೆ ಹೊಡೆದಿದ್ದಾರೆ ಅವರು ಯಾಕೆಂದರೆ ನಂತರ ಗೊತ್ತಾಯಿತು 2-3 ತಾಸಿಂದ ಇದು ಇನ್ಸಿಡೆಂಟ್ ಇತ್ತು. ಬಟ್ ನಮಗೆ ಮಾಹಿತಿ ಬಂತು ಲೇಟಾಗಿ. ಆದರೂ ಮಾಹಿತಿ ಲೇಟಾಗಿ ಬಂದರೂ ಕೂಡ ನಮ್ಮವರು ಭಾಳ ತಕ್ಷಣ ಕೆಲಸ ಮಾಡಿ ಇದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಎಂಟೈರ್ ಟೀಮ್ಗೆ ನಾವು 20,000 ರಿವಾರ್ಡ್ ಕೂಡ ಘೋಷಣೆ ಮಾಡ್ತೀನಿ. ಮತ್ತು ಭಾಳ ಒಳ್ಳೆ ಕೆಲಸ ಆಗಿದೆ. ಯಾಕೆಂದರೆ ಕಾನ್ಫಿಡೆನ್ಸ್ ಬಿಲ್ಡಪ್ ಮೆಜರ್ಸ್ಗೋಸ್ಕರ ನಾವು ಆಗಾಗ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ ಇರಲಿ ಅಥವಾ ಕ್ರಿಮಿನಲ್ಸ್ ಇರಲಿ ಅವ್ರಿಗೆ ನಾವು ಕಂಟ್ರೋಲ್ ಮಾಡಲಿಕ್ಕೆ ಇಂಥ ಆ್ಯಕ್ಷನ್ ಮಾಡ್ತಾ ಇದ್ದೀವಿ. ಸೊ ಇದು ಒಂದು ಎಕ್ಸಾಂಪಲ್ ಇದೆ ಆ್ಯಂಡ್ ಇಟ್ ಇಸ್ ಅ ವೆರಿ ಗುಡ್ ವರ್ಕ್ ಡನ್ ಬೈ ದಿ ಎಂಟೈರ್ ಡಿವಿಷನ್ ಸ್ಟಾಫ್. ಬನ್ನಿ, ಇಬ್ಬರು ಮೇಲೆ ಅಲ್ಲೇ ಮರ್ಡರ್ ಕೇಸ್ ಟ್ರಯಲ್ ಕೂಡ ನಡೀತಾ ಇದೆ. ಮತ್ತು ಇವರೆಲ್ಲರೂ ಸೇರಿ ಯಾವುದೋ ಒಂದು ಲ್ಯಾಂಡ್ ವಿಚಾರದಲ್ಲಿ ಕೂಡ ಅವ್ರದ್ದು ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ನಮಗೆ ಇಲ್ಲಿವರೆಗೆ ಗೊತ್ತಾಗಿದೆ. ಅದೂ ಬೇರೆ ಆ್ಯಂಗಲಿಂದ ನಾವು ನಮ್ಮ ಆಫೀಸರ್ಸ್ಗೆ ಹೇಳಿದ್ದೀವಿ, ಇನ್ಕ್ವೈರಿ ಮಾಡಿ. ಇದರಲ್ಲಿ ವೆಪನ್ಸ್ ಯಾವುದು ಸಿಕ್ಕಿಲ್ಲ. ಬಟ್ ಎಸ್ 8 ಜನ ಇದ್ದರು. ಆಮೇಲೆ ಇದರಲ್ಲಿ ಇಬ್ಬರು ಟೋಟಲ್ 3 ಜನ ನಮ್ಮ ಕಂಪ್ಲೇಂಟ್ ಸೇರಿ ಇನ್ನೊಬ್ಬರು ಯಾರು ದುಡ್ಡು ಕೊಡ್ಲಿಕ್ಕೆ ಬಂದಿದ್ರು. ಸೊ ಅವ್ರಿಗೆ ಕೈಯಿಂದ ಹೊಡೆದಿದ್ದಾರೆ ಮತ್ತು ರಾಡ್ಸಿಂದ ಅವ್ರಿಗೆ ಹೊಡೆದಿದ್ದಾರೆ ಅವರು. ಯಾಕೆಂದರೆ ಅವರು ಡಿಮಾಂಡ್ ಮಾಡ್ತಿದ್ರು, ನೀವು ನಿಮಗೆ ಇಲ್ಲಿಂದ ನಮಗೆ ದುಡ್ಡು ಕೊಡಿ, ದುಡ್ಡು ಕೊಟ್ಟರೆ ನಾವು ಬೇರೆ ಎಲ್ಲಿ ಪೊಲೀಸ್ಗೆ ಅಥವಾ ಯಾಕೆ ಮಾಹಿತಿ ಕೊಡೋದಿಲ್ಲ. ಅದು ನೆಗೋಷಿಯೇಷನ್ ಆಗ್ತಾ ಆಗ್ತಾ ನಮಗೆ ಯಾವುದು ಬೇರೆ ಸೋರ್ಸ್ ಮುಖಾಂತರ ಮಾಹಿತಿ ಬಂತು. ಅದರಲ್ಲಿ ನಾವು ಆಪ್ರೇಟ್ ಮಾಡಿದ್ದೀವಿ. ಆಪ್ರೇಟ್ ಮಾಡಿದ ತಕ್ಷಣ ಇವು ಸಿಕ್ಕಾಗುತ್ತೆ. ಅದು ಹೇಳ್ತಾ ಇದ್ದಾರೆ, ಅವರು ಹೇಳ್ತಾರೆ. ಅದು ನೀವು ಹೇಳೋದು ಕರೆಕ್ಟ್. ಪೊಲೀಸ್ ಇದ್ದೀವಿ ಅಂತ ಬೇರೆ ಬೇರೆ ನಿಮಗೆ ಗೊತ್ತಿದೆ ಆ ಥರ ಹೇಳ್ತಾರೆ ಅವರು. ಬಟ್ ಯಾವುದು ನಾವು ಸ್ಪಷ್ಟವಾಗಿ ಈಗ ಇನ್ನು ಇನ್ಕ್ವೈರಿ ಮಾಡಬೇಕು. ಬಟ್ ದೇ ಆರ್ ಕ್ರಿಮಿನಲ್ಸ್. ಓಕೆ, ನಾವು ಮೊನ್ನೆ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಾವು ಸ್ಪಷ್ಟನೆ ಕೊಟ್ಟಿದ್ದೀವಿ. ಒಬ್ಬ ಇನ್ಸ್ಪೆಕ್ಟರ್ ಕರಪ್ಷನ್ ಚಾರ್ಜ್ ಮೇಲೆ ಸಸ್ಪೆಂಡ್ ಆಗಿದೆ. ಇನ್ನೊಬ್ಬ ಇನ್ಸ್ಪೆಕ್ಟರ್ ನೆಗ್ಲೆಕ್ಷನ್ ಆಫ್ ಡ್ಯೂಟಿ. ಅವರು ನಮ್ಮ DCP ಮತ್ತು ಜಾಯಿಂಟ್ ಕಮಿಷನರ್ ರಿಪೋರ್ಟ್ ಆದಾದ ಮೇಲೆ ಅಲ್ಲಿ ಕೆಲವು ನಮ್ಮ ರೂಲ್ಸ್ ಪ್ರಕಾರ ಯಾವುದು ಆಕ್ಟಿವಿಟೀಸ್ ಇರಲಿಲ್ಲ. ಅದಕ್ಕೋಸ್ಕರ ನಾವು ಮಾಡಿದ್ವಿ. ಅದು ರೀಸನ್ ಅಲ್ಲ ಅಂತ ಗೊತ್ತಾಗುತ್ತೆ. ಬೇರೆ ಏನು ರೀಸನ್ ಏನೋ ಅವಲ ದಂಧೆಯಲ್ಲಿದ್ರು ಅಂತ ಇನ್ಫಾರ್ಮೇಷನ್ ನಂಗೆ ಗೊತ್ತಿಲ್ಲ. ನಿಮ್ಮ ಹತ್ರ ಮಾಹಿತಿ ಇದ್ರೆ ಕೊಡಿ, ನಾನು ಅದನ್ನು ಎಂಕ್ವೈರಿ ಮಾಡ್ತೀನಿ. ಪಕ್ಕ ಎಂಕ್ವೈರಿ ಮಾಡ್ತೀನಿ. ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾ ಇದ್ದಾರೆ ಸರ್, ಅದು ಲ್ಯಾಂಡ್ ಆರ್ಡರ್ ಇಶ್ಯೂ ಅಲ್ಲ, ಬಟ್ ಬೇರೆ ಏನೋ ಇದೆ, ಅದಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ. ಗೊತ್ತಿಲ್ಲ, ನಾನು ಸಸ್ಪೆಂಡ್ ಮಾಡೋದು ನಾವು. ಸೊ ನನಗೆ ಗೊತ್ತಿರಬೇಕಲ್ಲ, ನಾನು ಯಾವುದಕ್ಕೆ ಮಾಡಿದ್ದೀನಿ ನನಗೆ ಗೊತ್ತಿದೆ. ಸರ್, ಐರೋನ್ ಲಿಮಿಟ್ಸ್ ಅಲ್ಲಿ ಮೊನ್ನೆ ಟ್ರಾನ್ಸಾಕ್ಷನ್ ಒಂದಷ್ಟು ಜನ ನುಗ್ಗಿದ್ರು, ಹೋಗಿಲ್ಲ, ಗಲಾಟೆ ಮಾಡಿದ್ರು. ಸರ್, ಅದು ಫಾರಿನ್ ಡೆಲಿಗೇಟ್ಸ್ ಎಲ್ಲ ಇರ್ತಾರೆ ಸರ್. ಹೌದು, ಅದರಲ್ಲಿ ಲೋಪದೋಷ ಆಗಿದೆ. ಅದರ ಬಗ್ಗೆ ನಮ್ಮ ಜಾಯಿಂಟ್ ಕಮಿಷನರ್ ಎನ್ಕ್ವೈರಿ ಮಾಡಿ. ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದಾರೆ. ಯಾವುದು ಆಗಿದಾರ ಅಥವಾ ಏನು ಗೊತ್ತಿಲ್ಲ. ನಾನು ಆಗಿದ್ದು ನೀವು ಹೇಳಿದ್ರೆ ಯೂಶಲಿ ತಾಜೆಸ್ಟಲ್ಲಿ ಬಂದೋಬಸ್ತ್ ಇದರಲ್ಲಿ ಕೂಡ ಇತ್ತು. ನಮ್ಮ ಎಸ್ಕಾಟ್ ಇತ್ತು, ಅಲ್ಲಿ VIP ವಿಂಗ್ ಇಂದ ಎಸ್ಕಾಟ್ ಇತ್ತು. ಮತ್ತೆ ತಕ್ಷಣ ನಮ್ಮ ಪೊಲೀಸ್ ಅವರು ಅಷ್ಟು ಜನ ಏಕಾಗಿ ಬಂದು ಇದರಲ್ಲಿ ಬೇರೆ ಇದೆ. ಇದರಲ್ಲಿ MPs ಡೆಲಿಗೇಷನ್ ಇತ್ತು. ಅದರದ್ದು ಕಮಿಟಿ ಮೀಟಿಂಗ್ ಇತ್ತು. ಅದರಲ್ಲಿ ಇದು ಆಗಿದೆ. ಬಟ್ ನಮ್ಮ ಎಸ್ಕಾಟ್ ಇತ್ತು ಅಲ್ಲಿ. ಮತ್ತೆ ನಮ್ಮ ಪೊಲೀಸ್ ಅವರು ತಕ್ಷಣ ಹೋಗಿ 41 ಜನಕ್ಕೆ ಅರೆಸ್ಟ್ ಕೂಡ ಮಾಡಿದ್ದಾರೆ. ನೋಡೋಣ, ಅದು ಇನ್ಕ್ವೈರಿ ನಡೀತದೆ. ಹಿಂದಿನ ದಿನ ಒಬ್ಬ ಕಳ್ಳನ್ ಕೂಡ ಕರ್ಕೊಂಡು ಬಂದಿದ್ರು ಐಕ್ರೋನ್ ಸ್ಟೇಷನ್ಗೆ, ಅದೇ ಜಾಗದಿಂದ ಅಂತ ಒಂದು ಇನ್ಫಾರ್ಮೇಶನ್. ಅವ್ರನ್ನ ಏನಾದ್ರು ಬಿಟ್ಟು ಕಳಿಸುವ ಅಂದ್ರೆ ಸ್ಟೇಷನ್ಗೆ ಅದರ ಬಗ್ಗೆ ಅದೇ ಲೋಕದೋಷಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದಾರೆ. ಕ್ರೈಮ್ ಪಂಚ್ ವೀಕ್ಷಿಸಿ ನಿಮ್ಮ JK ನ್ಯೂಸ್ ಕನ್ನಡದಲ್ಲಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.